ಸೊ ಬ್ರೋ ಇಲ್ಲೇನಾ ನಡೆದಿದ್ದು ಇನ್ಸಿಡೆಂಟು? ಸೊ ಗೈಸ್ ಇಂಟ್ರೆಸ್ಟಿಂಗು ನಿಮ್ಗೆ ಪ್ಲೇಸ್ ತೋರಿಸ್ತೀನಿ, ಅದು ನೋಡೋಣ. ಅದು ಇಲ್ಲೇ ಅಂತೆ ಆ ಇನ್ಸಿಡೆಂಟ್ ನಡೆದಿದ್ದು. ಕೆಳಗಡೆ ತೋರಿಸೋರು, ಅದು ಗ್ರೌಂಡ್ ಫ್ಲೋರ್ ತೋರಿಸ್ತಾ? ಸೊ ಎಸ್ ಅಲ್ಲಿ ಪ್ಲೇಸು ಅದು ತೋರಿಸೋದು ಮೈನ್ ಕೌಂಟ್ರ್ ಪ್ಲೇಸ್, ಅದು ಕ್ಲಬ್ಬದು ಕೌಂಟರ್. ಅದು ಇದು ಎಲ್ಲ ರೂಮ್ಸಾ? ಒಳಗಡೆ ತೋರಿಸು ಕ್ಲೀನಾಗಿ. ಡೋರ್ಸು ಲಾಕ್ ಎಲ್ಲ ಕಿತ್ತಾಕೋರ. ಸೊ ಹುಷಾರು ಬ್ರೋ, ಪರವಾಗಿಲ್ಲ, ಅದೇನು ತೊಂದರೆ ತೊಗೊಳಕ್ಕೆ ಹೋಗ್ಬೇಡ. ಯಾಕಂದರೆ ಗ್ಲಾಸಸ್ ಎಲ್ಲ ಹಳೆಯದು. ಸೊ ಇದೇ ರೂಮಲ್ಲಲ್ವ ಬ್ರೋ ಇನ್ಸಿಡೆಂಟ್ ನಡೆದಿದ್ದು? ಆ್ಯಪಲ್ಲಿ ಚೆಕ್ ಮಾಡೋಣ ಅರವಿಂದ್, ಆ್ಯಪಲ್ಲಿ ಚೆಕ್ ಮಾಡೋಣ. ರೂಮ್ಸ್ ನೋಡ್ಕೊಂಬಂದ್ಬಿಡೋಣ ಒಂದೇ ಸಲ. ಹುಷಾರು ಬಾ. ಸೊ ಮೈನು ಕ್ಲಬ್ದು ಕೌಂಟ್ರ್ ಇಲ್ಲಿ ಮಾಡ್ಕೊಂಡಿದ್ರಂತೆ. ಏನು ಬ್ರೋ? ಏನು ಟಚ್ ಆಯ್ತು ಇನ್ನೊಂದು ರೂಮ್ ಇದೆ ಅದು. ಸೊ ಬ್ರೋ ಹಿಂದೆಲ್ಲ ಬರೀ ಫಾರೆಸ್ಟ್ ಇರೋದು, ಫುಲ್ ಫಾರೆಸ್ಟ್. ಇಲ್ಲಿಂದ ಫುಲ್ 500 ಎಕರೆ ಒಬ್ಬರದೇನಾ? ಸೊ ಬ್ರೋ ನಿನಗೇನಾದರೂ ಫೀಲ್ ಆಯಿತು ಅಂದರೆ ನನ್ನ ಹತ್ರನೇ ಆದರೂ ಹೇಳು, ಇಲ್ಲ ನಮ್ಮ ವ್ಯೂವರ್ಸು ಆಡಿಯನ್ಸ್ ಎಲ್ಲ ಅವರೇ, ನಾನು ನಮ್ಮ ಫ್ಯಾಮಿಲಿ ಎಲ್ಲ ಅವರೇ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಜೊತೆಯಲ್ಲಿರ್ತೀವಿ, ಹೇಳು ಪರವಾಗಿಲ್ಲ. ಬಟ್ ಭಯ ಅಂತೂ ಬೀಳಕ್ಕೆ ಹೋಗ್ಬೇಡ ಯಾವುದೇ ಕಾರಣಕ್ಕೂ.
ಸೊ ಇವಾಗ ಆಪಲ್ಲಿ ಒಂದ್ಸಲಿ ಚೆಕ್ ಮಾಡೋಣ. ಸೊ ಗೈಸ್ ಅಲ್ಲಿ ಇಟ್ಟಿದ್ದೀನಿ, ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ನಮ್ಮನ್ನ ಬಿಟ್ಟು ಬೇರೆ ಯಾರಾದರೂ ಇದ್ದೀರಾ? ಒಂದ್ಸಲಿ ಕರಿ ಬ್ರೋ. ಇಲ್ಲಿ ನಮ್ಮನ್ನ ಬಿಟ್ಟು ಬೇರೆ ಯಾರಾದ್ರೂ ಇದ್ದೀರಾ? ಇದ್ರೆ ಎಸ್ ಅನ್ನಿ, ಇಲ್ಲಾಂದ್ರೆ ನೋ ಅನ್ನಿ. ಪ್ರಾಮಿಸ್ ಯಾರೋ ಮುಡ್ತಾರೋ ಥರ ಫೀಲ್ ಆಗ್ತಿದೆ. ಯಾರೋ ಮುಡ್ತಾರೋ ಥರ ಫೀಲ್ ಆಗ್ತಿದೆ. ಹೌದಾ? ಪ್ರಾಮಿಸ್. ಭಯ ಬೀಳ್ಬೇಡ. ಏನೇ ಆಗಲಿ ಸೊ ಗೈಸ್ ಮುಟ್ಟೋ ಥರ ಫೀಲ್ ಆಗ್ತಾ ಇದೆಯಂತೆ. ಸೊ ಇವಾಗ ಏನಾದರೂ ನಮ್ಮ ಸುನಿಲ್ ಅವ್ರ ಪಕ್ಕ ನೀವೇನಾದರೂ ನಿಂತಿದ್ರೆ ದಯವಿಟ್ಟು ಆ ಮೊಬೈಲ್ನ ಸ್ಟಾರ್ಟ್ ಬಟನ್ ಇದೆ, ಸ್ಟಾರ್ಟ್ ಬಟನ್ನ ಪ್ರೆಸ್ ಮಾಡಿ. ಸೊ ಬ್ರೋ ಏನು ಫೀಲ್ ಆಯ್ತು ಬ್ರೋ? ಯಾರೋ ಮುಡ್ತಾರೋ ಬೆನ್ನ ಹತ್ರ ಯಾರೋ ಮುಡ್ತಾರೋ ಥರ ಫೀಲ್ ಆಗ್ತಿತ್ತು. ಅಂದರೆ ಏನೋ ಅಂದ್ಕೊಂಡು ಸುಮ್ಮನೆ ಆಯ್ತು. ಸ್ವಲ್ಪ ಹೊತ್ತು ಹಂಗೆ ಆಯ್ತಲ್ಲ, ಹಂಗೆ ಐತೆ. ಹಾಂ. ಸೊ ಗೈಸ್ ಕೇಳಿದ್ರಲ್ಲ, ನಮ್ಮ ಸಬ್ಸ್ಕ್ರೈಬರ್ಸು ಅವರೇ ಕರೆದಿರೋ ಪ್ಲೇಸ್ ಇದು. ಅವ್ರಿಗೆ ಆ ಥರ ಫೀಲ್ ಆಗ್ತಾ ಇದೆ. ನೀವು ಇದ್ದೀರಾ ಅಂತ ಸ್ವಲ್ಪ ಗೊತ್ತಾಯಿತು. ಕನ್ಫರ್ಮ್ ಮಾಡಿ, ಇನ್ನೂ ತಿಳ್ಕೊಬೇಕು ನಿಮ್ಮ ಬಗ್ಗೆ. ಇವಾಗ ಮುಟ್ಟಿದ ನೀವೇ ಆದರೆ ಇನ್ನೊಂದ್ಸಲಿ ಅವ್ರನ್ನೇ ಮುಟ್ಟಿ. ಬ್ರೋ ನೀನು ಸೈಡ್ ಬಾ ಬ್ರೋ, ಹೇಳ್ತೀನಿ. ನಿಂತ್ಕೋ ಬ್ರೋ, ನೀನು ಒಬ್ಬನೇ ಮಾತಾಡು ಬ್ರೋ. ಏನಾದರೂ ಫೀಲ್ ಆದರೆ ಇವಾಗ ನಿನಗೆ ಆಗಬೇಕು, ನೀನೇ ಹೇಳ್ಬೇಕೀಗ. ಹೀಗಾಗಿ ಫೀಲು ಮತ್ತೆ ಆಗಬೇಕು. ಕನ್ಫರ್ಮ್ ಮಾಡಿ, ಮತ್ತೆ ಟಚ್ ಮಾಡಿದ್ರೆ ಅಕಸ್ಮಾತ್ ಯಾವುದೋ ಸಿಗ್ನಲ್ ಆದರೂ ಕೊಡ್ಬೋದು. ಯಾವುದೇ ಥರ ತೊಂದರೆ ಅಂತ ಕೊಡಲ್ಲ, ನಮಗೂ ನೀವು ತೊಂದರೆ ಕೊಡ್ಬಿಡಿ. ಇದ್ರೆ ಒಂದು ಸಿಗ್ನಲ್ ಕೊಡಿ.
ಕೇಳು ಬ್ರೋ, ಇವಾಗ ಟಚ್ ಮಾಡಿದ್ದು ಅವ್ರೇನಾ, ಇಟ್ಕೊಂಡಿದ್ದು ಅವ್ರೇನಾ? ಈಗ ನನ್ನ ಟಚ್ ಮಾಡಿದ್ದು ನೀವೇನಾ? ಸೊ ಅವ್ರನ್ನ ಇನ್ನೊಂದ್ಸಲ ಟಚ್ ಮಾಡೋಕ್ಕಾಗತ್ತಾ? ಸೊ ಬ್ರೋ, ಅವ್ರೇನೋ ಇದ್ದಾರೆ ಅಂತ ನಿಂಗೇನೋ ಕನ್ಫರ್ಮ್ ಆಯ್ತಾ? ಅಂದ್ರೆ ಅಲ್ಲ, ಇನ್ನೂ confirm ನಾನು 100% ನಾನು ಹೇಳ್ತಾ ಇಲ್ಲ, ನಿನ್ಗೆ ಎಷ್ಟು ಕನ್ಫರ್ಮ್ ಆಗಿದೆ ಅಷ್ಟೇ ಮಾತ್ರ ಹೇಳು ಸರ್. 100% ಕನ್ಫರ್ಮ್ ಆಗಿಲ್ಲ, 50% ಆಗೈತೆ. ಕೆಳಗಡೆ ನೋಡ್ರೆ ಸ್ವಲ್ಪ ಸೌಂಡ್ಸ್ ಆಯಿತು ನನಗೆ ಅಂತ ಅಲ್ಲ, 3 ಜನಕ್ಕೂ ಕೇಳಿಸೈತೆ. ಮೇಲ್ಗಡೆ ನನ್ನ ಹಬ್ಬಂಗೆ ಮಾತ್ರ ಟಚ್ ಫೀಲ್ ಆಗೈತೆ. ಇದ್ರೂ ಇನ್ನೂ ಸಿಗ್ನಲ್ ಕೊಡ್ಬೋದು, ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಹೋಗೋಣ. ಟಾಪ್ ಹೋಯ್ತಾ? ನೆಕ್ಸ್ಟ್ ಟಾಪ್ ಯಾವುದು? ಟಾಪ್ ಹೋಗೋಣ. ಇಲ್ಲ ಇನ್ನೊಂದ್ಸಲ ಏನಾದ್ರು ನೀವೇನಾದರೂ ಕಮ್ಯುನಿಕೇಟ್ ಮಾಡ್ಕೊತೀರಾ? ಹೋಗೋಣ. ಚಲೋ ಗೈಸ್, ರೈಟ್. ನೋಡಿ, ಮಾತಾಡ್ಬೇಕಾ? ಮಾತಾಡಿ. ಕೆಳಗಡೆ ಸೌಂಡ್ಸ್ ಆಯಿತು, ಇಲ್ಲಿ ಟಚ್ ಫೀಲ್ ಆಯಿತು, ಮತ್ತು ಮೇಲ್ಗಡೆ ಇನ್ನೂ ಒಂದು ಫ್ಲೋರ್ ಐತೆ. ಅಲ್ಲಿ ಯಾವ ಥರ ರೆಸ್ಪಾನ್ಸ್ ಸಿಗುತ್ತೋ ನೋಡೋಣ. ಒಂದ್ಸಲಿ ನಮ್ಮ ಕ್ಯಾಮ್ರಾಮ್ಯಾನ್ ಅವ್ರಿಗೂ ಫೀಲ್ ಆಗಿದೆ. ಹುಷಾರು ಬರ್ಬೇಕಾದ್ರೆ ಇಲ್ಲಿ. ಹುಷಾರು ಬ್ರೋ. ಕೂಲ್, ಫುಲ್ಲು ಕೂಲ್ ಆಗು. ಏನು ಹೇಳು? ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಂಬೇಡ. ಇಲ್ಲ ಸಿಂಪಲ್, ಬಿಟ್ಟೆ. ಫುಲ್ಲು ಕೂಲ್ ಆಗು. ಸೊ ಗೈಸ್, ಇದು ಫುಲ್ಲು ಓಪನ್ ಟಾಪು. ನೋಡ್ಬೋದು ನಿಮಗೆ ಬ್ಯಾಕ್ ಸೈಡ್ ಎಲ್ಲ ಬರೀ ಫಾರೆಸ್ಟ್. ಅದು ಮಾತಾಡ್ರಿ, ನೀವು ಅಣ್ಣ ತಮ್ಮಂದ್ರಿ ತಾನೆ ಇಬ್ರು? ಯಾವುದು? ಅದು ಎಲ್ಲೇ ಸೌಂಡ್ ಆಗ್ತಾ ಇರುತ್ತೆ ತಲೆಗೆಡ್ಸ್ಕೊಂಡ್ರೆ. ಇಲ್ಲಿ ಸೌಂಡು. ಅಲ್ಲೆಲ್ಲ ಎಲೆ ಇದೆಯಲ್ಲ, ಉದ್ರೋಗಿರೋ ಎಲೆ ಅಲ್ಲೊಳಗ.
ಸೊ ಗೈಸ್, ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಹತ್ರನೂ ತುಂಬ ತೊಂದರೆಗಳಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಬ್ರೋ ಅಲ್ಲಿ ಏನಾದರೂ ತೊಂದರೆಗಳಾಗಿದೆಯಾ ಬ್ರೋ ಸ್ವಿಮ್ಮಿಂಗ್ ಪೂಲ್ ಹತ್ರ? ಹೇಳೋದು ಬೇಡ ಬ್ರೋ, ತೋರಿಸೋದಲ್ವಾ? ತೋರಿಸ್ಬಿಡೋಣ ಅಂತ ಗೈಸ್, ಹೇಳಿದ್ರೆ ಯಾರು ನಂಬಲ್ಲ. ಬನ್ನಿ ಹೋಗೋಣ. ಅವ್ರಿಗೆ ಲಾಸ್ಟ್ ಟೈಮ್ ಟ್ರೈ ಮಾಡೋಂಗಿದೆ ಮಾಡು, ಇಲ್ಲ ಬೇಡ ಅಲ್ಲಿ ಡೈರೆಕ್ಟ್ ಆನ್ ಅಂದರೆ ಡೈರೆಕ್ಟ್ ಆನ್. ಇವಾಗ ಒಳಗಡೆ ಏನಾದರೂ ಸೌಂಡ್, ನಾವು ಔಟ್ಸೈಡ್ ಇರ್ತೀವಲ್ವಾ, ಒಳಗಡೆ ಸೌಂಡ್ ಆಗೋದಾದ್ರೂ ಕೇಳಿಸ್ಬೇಕಲ್ಲ. ಹುಷಾರ್ರಿ, ಎರಡರಲ್ಲಿ ಒಂದು ಯಾವುದಾದ್ರೂ ಗೊತ್ತಾಗುತ್ತೆ. ಹುಷಾರಮ್ಮ. ಹುಷಾರು, ಬ್ಯಾಟ್ರಿ ಆನ್ ಮಾಡ್ಕೊಳ್ರಿ. ಹಿಂಗೆ ಅಲ್ವಾ? ಸೊ ಗೈಸ್ ನೋಡಿ, ಎಷ್ಟು ಎಲ್ಲ ಕರೆಕ್ಟಾಗಿ ನೀಟಾಗಿ ಇದ್ದಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಇದೆಲ್ಲ ರನ್ನಿಂಗ್ ಇದ್ದಿದ್ರೆ. ಬಟ್ ಇದನ್ನೆಲ್ಲ ಬಿಟ್ಟು ಹೊರಟಿದ್ದಾರೆ ಅಂದರೆ ಏನೋ ದೊಡ್ಡದಾಗೆ ನಡೆದಿರಬೇಕು. ಆಮೇಲೆ ಒಂದ್ಸಲ ಹೊಡ್ಬೋಣ, ಇಲ್ಲಿ ಇದ್ರ ಮೇಲೆ ನಾವು ಇವಾಗ ನೋಡಿದ್ದು ಕ್ಲಬ್ ಹೌಸಲ್ಲಿ ಸಾಯಿಸಿ ಈ ಸ್ವಿಮ್ಮಿಂಗ್ ಪೂಲ್ದಲ್ಲಿ ತಂದಾಕಿದ್ದು ಅಂತೆ. ಅವರೇ ಈ ಥರ ಕಾಟ ಕೊಡ್ತಿದ್ದಾರೆ ಅಂತ ಮಾತಾಡ್ತಿದ್ದಾರೆ. ಅಂದರೆ ಫೀಲ್ ಆಯಿತು. ಇನ್ನೂ ತಿಳ್ಕೊಬೇಕು ಇವ್ರ ಬಗ್ಗೆ. ಅಂದರೆ ಅವ್ರು ನಮ್ಮ ಬಂದು ಕಮ್ಯುನಿಕೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಅಲ್ಲೊಂದ್ಸಲಿ ಹೊರಟು ಒಂದು ರೌಂಡ್ ಹೊಡ್ಬಿಡೋಣ ಹಿಂಗೆ, ಸರಿನಾ? ಇಲ್ಲ ಹಂಗೆ ದಾರಿ ಐತಲ್ವಾ, ಐತೆ, ಇಲ್ಲಿ ಮುಗಿಸೋಣ. ಮುಗಿಸ್ಬಿಟ್ಟು ನೋಡೋಣ ಏನಾದರೂ ಫೀಲ್ ಆಗುತ್ತಾ, ನೋಡೋಣ ಹೋಗೋಣ.
ಏನಾರಾದ್ರೆ ಶೇರ್ ಮಾಡಿ ಬ್ರೋ. ಹ್ಞೂ ಏನಾರಾದ್ರೆ ನಮಗೂ ಶೇರ್ ಮಾಡಿ. ಏನು ಶೇರ್ ಮಾಡ್ಬೇಕು ಹೇಳಿ? ಅಂದರೆ ನಿಮ್ಗೇನಾರು ಫೀಲ್ ಆದರೆ ನಮಗೆ ಹೇಳಿ ಅಂದೆ. ನಾನು ಫೀಲ್ ಆದರೆ ಯಾವುದೇ ಕಾರಣಕ್ಕೂ ನಾನು ಇಟ್ಕೊಳಲ್ಲ, ನಾನು ಹೇಳ್ಬಿಡ್ತೀನಿ. ಬಟ್ ನಾನು ಇವಾಗ ಹೇಳಿಲ್ಲ ಅಂದ್ರೂ ವೀಡಿಯೋದಲ್ಲಿ ನಾನು ಡೈರೆಕ್ಟ್ ಅವ್ರಿಗೆ ಹೇಳ್ಬಿಟ್ಟಿರ್ತೀನಿ. ನಾನು ಫೀಲ್ ಆಯಿತಾ, ನಾನು ಏನೇ ಆಗಿದ್ರು ನಾನು ಡೈರೆಕ್ಟಾಗಿ ಫೀಲ್ ಆಗೋದು ಹೇಳ್ಬಿಡ್ತೀನಿ ನಾನು. ಯಾಕೆಂದರೆ ನೀವು ವೀಡಿಯೋಸ್ ನೋಡ್ತಾ ಇರ್ತೀರ. ಯಾಕಂದರೆ ಇವತ್ತು ಇಲ್ಲಿ ನಿಮಗೆ ಫೀಲ್ ಆಗಿದೆ ಅಂದರೆ ಅದು ನಿಮಗೆ ನಿಜವಾಗ್ಲೂ ಗ್ರೇಟೇ ಅದು. ಸೊ ಬನ್ನಿ ಹೋಗೋಣ. ಯಾಕೆ ಗೊತ್ತಾ, ನಾನು ಫೀಲ್ ಆದರೂ ಯಾಕೆ ಹೇಳಲ್ಲ ಅಂದರೆ, ಈಗ ನಮ್ಮದೇ ಇರೋರು ತುಂಬ ಜನ ಇದ್ದಾರೆ. ಒಂದ್ಸಲಿ ಅವ್ರಿಗೆ ಕಾಣಿಸಿದ್ರೆ ತೋರಿಸ್ಬಿಡ್ಬೇಕು. ನಾನು ತೋರಿಸ್ಬಿಟ್ಟು ಆಮೇಲೆ ನಾನೇನು ಹೇಳಿದ್ರು ನಡೆಯುತ್ತೆ. ಯಾಕೆಂದರೆ ನಾನು ಅದಕ್ಕೋಸ್ಕರ ಇಷ್ಟು ವೀಡಿಯೋಸು ಎಲ್ಲಂದರೆ ಅಲ್ಲೇ ಹೋಗ್ತಾ ಇರ್ತೀನಿ. ತೋರಿಸ್ಬೇಕು ಅಂತಲೇ ಹೋಗೋದಲ್ವಾ. ಯಾಕೆಂದರೆ ನಾವು ಸುಮ್ಮನೆ ವೀಡಿಯೋ ಮಾಡೋಕ್ಕಾಗಲ್ಲ. ಇವಾಗ ಅವ್ರಿಗೇನೋ ತೋರಿಸ್ಬೇಕು ಅಂತ ನಮಗೂ ಆಸೆ ಇರುತ್ತೆ. ನಾವು ಅದಕ್ಕಂತಲೇ ಇಷ್ಟು, ನೀವೇ ಲೆಕ್ಕ ಹಾಕಿ, ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಅಂದರೆ ಮುಂದಕ್ಕೆ ಹೋಗ್ತೀವಿ ಅಂತ ತಾನೇ ಬ್ರೋ. ಬಟ್ ಅದನ್ನು ಕೆಲವಷ್ಟು ಜನ ಅಕ್ಸೆಪ್ಟ್ ಮಾಡಲ್ಲ. ಅದು ಅದೇನದು ಅಕ್ಸೆಪ್ಟ್ ಮಾಡದಿದ್ದಾಗ ನಮಗೂ ಬೇಜಾರಾಗುತ್ತೆ. ಇವಾಗ ನಾನು ಫೀಲ್ ಆಯಿತು, ನಾನು ಹೇಳಿದೆ ಅಂತ ಇಟ್ಕೊಳ್ಳಿ, ಯಾರು ನಂಬಲ್ಲ. ನಿಮ್ಗೆ ಹೇಳಿದ್ದು ಎರಡನೇ ಸರಿ ಫೀಲ್ ಆದಾಗ ಹೇಳಿದ್ದು ನಿಮಗೆ. ಅದೇ ಇವಾಗ ನಾನು ನಿಮಗೆ ಬೆಳಗ್ಗೆ ಹೇಳಿದ್ನಲ್ವ, ನಾನು ಬೆಳಗ್ಗೆ ಏನು ಹೇಳ್ದೆ ಹೇಳಿ ನಿಮಗೆ? ಬೆಳಗ್ಗೆ ಆಗೋ ಫೀಲೇ ಬೇರೆ, ನೀವು ನೈಟಲ್ಲಿ ಫೀಲ್ ಮಾಡೋದೇ ಬೇರೆ. ಸೊ ಗೈಸ್, ಅದೆಲ್ಲ ಲೇಡೀಸ್ ವಾಶ್ರೂಮ್ಸ್ ಅದು. ಇವಾಗ ನಿಮಗೆ ಫೀಲ್ ಆಯಿತು ಅಂತ ಹೇಳಿದ್ರಲ್ಲ ಬ್ರೋ, ನಾನು ಇಷ್ಟು ಕಷ್ಟ ಬಿದ್ದು ಮಾಡ್ತಾ ಇರೋದೇನು ಗೊತ್ತಾ, ನನಗಾಗಿರೋ ಫೀಲ್ ಇನ್ನೊಬ್ರಿಗೆ ಆಗಬೇಕು. ನನಗೊಬ್ಬನಿಗೆ ಆಗ್ಬಿಟ್ರೆ ನಾನೊಬ್ಬನೇ ಹೇಳ್ಕೊಂಬಿಟ್ರೆ ತಪ್ಪಾಗುತ್ತೆ. ಯಾಕಂದರೆ ಚಾನಲಲ್ಲಿ ನಾನಿರ್ತೀನಿ, ನಾನೇನು ಬೇಕಾದ್ರೂ ಹೇಳ್ಬೋದು ಅಂತ ಅವರು ತಿಳ್ಕೊತಾರೆ. ನನಗಾಗೋ ಫೀಲ್ ಮತ್ತೊಬ್ರಿಗೂ ಆಗಬೇಕದು. ಅದಾದಾಗಲೇ ಕೆಲವೊಂದು ವಿಷಯಗಳು ಹೊರಗಡೆ ಬರೋದು. ನಾನು ಸಾರು ಹೇಳ್ತೀನಿ ಈಗ, ಅದೆಲ್ಲ ತಪ್ಪಾಗುತ್ತೆ. ಯಾಕಂದರೆ ನಾನು ಪ್ರೂವ್ ಮಾಡಬೇಕಲ್ವ ನಾನೇನು ತಪ್ಪು ಮಾಡ್ತಾ ಇಲ್ಲ. ನನಗೆ ಫೀಲ್ ಆಗಿರೋದೇ ನಾನು ಎಲ್ಲರಿಗೂ ಹೇಳೋದು. ಫೀಲ್ ಆಯಿತು ಅಂದರೆ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ತೋರ್ಸೋಕ್ಕಾಗಲ್ಲ ಡೈರೆಕ್ಟಾಗಿ. ಅದಕ್ಕೆ ನೀವು ಸಬ್ಸ್ಕ್ರೈಬರ್ಸ್ ಬರಬೇಕು, ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಲೇ ನಾನು ಕರ್ಸೋದಷ್ಟೇ, ಬೇರೆ ಉದ್ದೇಶ ಏನಿಲ್ಲ. ನನಗೆ ಒಳಗಡೆ 2 ಸಾರಿ ಫೀಲ್ ಆಯಿತು. ಫಸ್ಟ್ ಸಾರಿ ಏನೋ ಅಂದ್ಕೊಂಡು ಸುಮ್ಮನೆ ಅದೇ. 2ನೇ ಸಾರಿ ಗೊತ್ತಾಯಿತು, ಟಚ್ ಯಾರೋ ಹಿಡ್ಕೊಂಡಿರೋ ಥರ ಆಯಿತು. ನಾನು ನೆಕ್ಸ್ಟ್ ಟೈಮ್ ಕರೆದಾಗ ಕಮ್ಯುನಿಕೇಟ್ ಮಾಡಿಲ್ಲ. ಕೆಳಗಡೆ ಎಲ್ಲ ಸೌಂಡ್ ಆಯಿತು, 2nd ಫ್ಲೋರಲ್ಲಿ ಟಚ್ ಫೀಲ್ ಆಯಿತು. ಮುಂದೆ ಬ್ರೋ ಆ ಮನೆ ಒಳಗಡೆ ಹೋಗೋಕ್ಕಾಗಲ್ಲ. ಬಟ್ ಅದು ಅಲ್ಲೇ ಇರಲಿ. ವ್ಯೂವರ್ಸು ಇಷ್ಟ ಅದು ಬೇಕು ಅಂದರೆ
ನಿಮ್ಮ ಪರ್ಮಿಷನ್ ತೊಗೊಂಡು ಹಾಂ ಅದಕ್ಕೆ ಎಂಟ್ರ್ ಆಗೋಣ. ಹಾಂ ಬ್ರೋ. ಯಾಕೆಂದರೆ ಅಲ್ಲಿ ನೀವೇ ಹೇಳಿದ್ರಲ್ವಾ ಗೇಟಲ್ಲಿ ಯಾರೊಬ್ರು ಇರ್ತಾರೆ ಅಂತ, ಬೇಡ ಕೇಳೋದೇ ಕೇಳೋಣ, ಒಳಗಡೆ ಬಿಟ್ಟು ಹೋಗೋಣ, ಮಾಡೋಣ, ವಿಡಿಯೋ ಮಾಡೋಣ, ಖಂಡಿತ ಮಾಡೋಣ. ಸೊ ಗೈಸ್, ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂದರೆ ಅದು ನನ್ನೊಬ್ಬನಿಂದ ಅಲ್ಲ, ನಮ್ಮ ಟೀಮಿಂದ ಅಲ್ಲ, ಎಲ್ಲರೂ ಸೇರಿದ್ರೇ, ಒಗ್ಗಟ್ಟು ಸೇರಿದ್ರೇ ಕೆಲಸ ಆಗೋದು ಮುಂದಕ್ಕೆ. ಇವಾಗ ನೋಡಿ, ಇವರು ರಾಮನಗರಕ್ಕೆ ಕರೆಸಿದ್ದಾರೆ, ಅಷ್ಟು ದೂರದಿಂದ ನಾನು ಬಂದಿದ್ದೀನಿ, ನಿಮಗೆ ಟೈಮು ತೋರಿಸಿದ್ದೀನಿ. ಮತ್ತೆ ನನಗೆ ಹೊರಟು ಮತ್ತೆ ನಾನು ನಾಳೆ ಬೇರೆ ಲೊಕೇಶನ್ಸ್ಗೆ ಹೋಗಬೇಕು, ನೋಡಬೇಕು. ಬಟ್ ಇವ್ರು ಫೀಲ್ ಆಗಲಿ, ಇವರು ನನಗೆ ಹೇಳಿಲ್ವಾ ಸ್ಟಾರ್ಟಿಂಗ್ ಬಂದಾಗಲೇ ಇವ್ರು ಮಾತಾಡಿದಾಗೆ ನನಗೆ ಗೊತ್ತಾಯಿತು, ಇವರೇ ಧೈರ್ಯ ಮಾಡ್ಕೊಂಡು ಇಷ್ಟು ಬಂದಿದ್ದಾರಲ್ವ, ಗ್ರೇಟ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಸೊ ಸುನೀಲ್ ಬ್ರೋ ಮತ್ತೆ ಸಿಗೋಣ. ರಾಮನಗರ ಬರ್ತಾ ಇರ್ತೀನಿ, ಫೋನ್ ಮಾಡಿ, ನಂಬರ್ ಇದೆಯಲ್ವ, ಫೋನ್ ಮಾಡಿ. ವಿನೋದ್ ಅವರೇ ಫೋನ್ ಮಾಡಿ, ನಿಮ್ಗೆ ಫೀಲ್ ಆಗಿದ್ದು ನೀವು ಹೇಳಿದ್ದೀರಾ. ಸೊ ಗೈಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಶುಭರಾತ್ರಿ, ಗುಡ್ ನೈಟ್.